ಕೀರ್ತನೆಗಳು 27ನೇ ಅಧ್ಯಾಯ 10ನೆಯ ವಾಕ್ಯ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನೋ, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನೋ. ಈ ವಾಕ್ಯದಲ್ಲಿ ದಾವೀದನು ಮನುಷ್ಯರ ಪ್ರೀತಿ ಮಾರ್ಪಟ್ಟರೂ ದೇವರ ಪ್ರೀತಿ ಮಾರ್ಪಡುವುದಿಲ್ಲ ಎಂಬುದಾಗಿ ಆತನನ್ನ ಕೀರ್ತಿಸುತ್ತಾ ನುಡಿದಂಥ ಸಂಗತಿಗಳನ್ನ ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನೋ, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು ಎಂಬುದಾಗಿ. ತಂದೆ ತಾಯಿಗಳು ತೊರೆದು ಬಿಟ್ಟರೇನು ಎಂಬುದಾಗಿ ಹೇಳುವಷ್ಟು ಅವನ ಜೀವಿತವು ಆ ಒಂದು ಕಣ್ಣೀರಿನ ಅವಸ್ಥೆಯಲ್ಲಿ, ಕಹಿಯಾದ ಅವಸ್ಥೆಯಲ್ಲಿ ಹಾದು ಹೋಯಿತು. ನೋಡುವಾಗ ಈ ಲೋಕದಲ್ಲಿ ತಂದೆ ತಾಯಿಗಳು ಎಂದು ಹೇಳುವಾಗ ಅವರ ಮಕ್ಕಳ ಆಶೀರ್ವಾದ, ಅವರ ಮಕ್ಕಳ ಉನ್ನತಿ, ಅವರ ಮಕ್ಕಳು ಚೆನ್ನಾಗಿರಬೇಕು, ಇಂತಹ ಒಳ್ಳೆಯ ಕಾರ್ಯಗಳನ್ನೇ ಅವರು ಬಯಸುವಂಥದ್ದು. ಆ ರೀತಿಯಾಗಿ ಬಯಸುವುದನ್ನು ನೋಡುವಾಗ ಮಕ್ಕಳಲ್ಲೂ ಕೂಡ ಒಂದು ಸಂತೋಷ, ಒಂದು ಉತ್ಸಾಹ ಉಂಟಾಗುತ್ತದೆ. ಆದರೆ ಆ ರೀತಿಯಾಗಿ ಬಯಸಬೇಕಾಗಿರುವಂಥ ತಂದೆ ತಾಯಿಗಳು ಕೂಡ ನನ್ನನ್ನು ತೊರೆದು ಬಿಡುವಾಗ, ಮನುಷ್ಯರೆಲ್ಲರೂ ಕೈ ಬಿಡುವಾಗ ನನ್ನಲ್ಲಿ ಯಾವುದೇ ಉತ್ಸಾಹವಿಲ್ಲದೆ, ಸಂತೋಷವಿಲ್ಲದೆ ನಾನು ಜೀವಿಸುವಂಥ ಸಮಯದಲ್ಲಿ ಕೂಡ ನನ್ನ ದೇವರು ನನ್ನನ್ನು ಬಿಟ್ಟು ಬಿಡದೆ, ನನ್ನನ್ನು ಆದರಿಸಿ, ಸಂತೈಸಿ, ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿಸಿ, ತಂದೆಗಿಂತಲೂ ಹೆಚ್ಚಾಗಿ ಕಾಳಜಿಯನ್ನು ತೋರಿಸಿ, ಆಪ್ತ ಮಿತ್ರನಂತೆ ಇದ್ದು ನನ್ನನ್ನು ಬಲಪಡಿಸಿ, ಪ್ರೋತ್ಸಾಹಪಡಿಸಿ ಮುನ್ನಡೆಸುತ್ತಾನೆ. ಆತನು ಸೇರಿಸಿಕೊಂಡದ್ದರಿಂದ ನಾನು ಈ ದಿವಸದವರೆಗೂ ಜೀವಿಸುತ್ತಾ ಇದ್ದೇನೆ, ಜಯದಲ್ಲಿ ಮುನ್ನಡೆಯುತ್ತಾ ಇದ್ದೇನೆ ಎಂಬುದಾಗಿ ದಾವೀದನು ತನ್ನ ಅನುಭವದ ಮೂಲಕವಾಗಿ ಹೇಳುತ್ತಾ ಇದ್ದಾನೆ. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ನಿಮ್ಮ ಏಳಿಗೆಯನ್ನು ಬಯಸಬೇಕಾದಂಥವರು ನೀವು ಆಶೀರ್ವಾದವಾಗಿರಬೇಕು, ಸಂತೋಷವಾಗಿರಬೇಕು, ಸಮಾಧಾನವಾಗಿರಬೇಕು, ಎಲ್ಲದರಲ್ಲೂ ಪರಿಪೂರ್ಣತೆಯನ್ನು ಕಾಣಬೇಕೆಂಬುದಾಗಿ ಯಾರು ಬಯಸಬೇಕಾಗಿದೆಯೋ, ಯಾರು ಕಾರ್ಯಗಳನ್ನು ಮಾಡಬೇಕಾಗಿದೆಯೋ ಅವರೇ ನಿಮ್ಮನ್ನು ತೊರೆದು ಬಿಟ್ಟರೂ ಕೂಡ ಅದರ ನಿಮಿತ್ತವಾಗಿ ನೀವು ನಿರಾಸೆಗಳಲ್ಲಿ, ಒಂದು ಸೋಲಿನಲ್ಲಿ ಹೋಗುತ್ತಾ ಇದ್ದರೂ ಕೂಡ ಕರ್ತನು ನಿಮ್ಮನ್ನು ಸೇರಿಸಿಕೊಳ್ಳುತ್ತಾನೆ. ಆ ಒಂದು ಅವಸ್ಥೆಯನ್ನು ಬದಲಾಯಿಸುವಂತೆ ತನ್ನ ವಿಶೇಷ ಕೃಪೆಯನ್ನ, ತನ್ನ ವಿಶೇಷ ಪ್ರೀತಿಯನ್ನ, ಮಮತೆಯನ್ನ ತೋರಿಸುತ್ತಾನೆ. ಅಷ್ಟು ಮಾತ್ರವಲ್ಲ, ನಿಮ್ಮನ್ನು ತೊರೆದಂಥವ್ರು, ನಿಮ್ಮನ್ನು ಹೀಯಾಳಿಸಿದಂಥವರು, ಅವಮಾನ ಪಡಿಸಿದಂಥವರು ನಾಚಿಕೆ ಪಡುವಂಥ ರೀತಿಯಲ್ಲಿ ವಿಶೇಷವಾಗಿ ನಿಮ್ಮನ್ನು ಘನಪಡಿಸಿ ಆಶೀರ್ವದಿಸುತ್ತಾರೆ. ಇಂತಹ ಒಂದು ಪ್ರೀತಿಯೇ ನಾವು ಆರಾಧಿಸುವಂಥ ಕರ್ತಾದಿ ಕರ್ತನ ಯೇಸು ಕ್ರಿಸ್ತನ ಪ್ರೀತಿಯಾಗಿದೆ. ಆತನ ಪ್ರೀತಿ ನಮ್ಮ ಮೇಲೆ ತೋರ್ಪಟ್ಟದ್ದಕ್ಕಾಗಿ ನಾವು ದೇವರಿಗೆ ಋಣಿಯಾಗಿದ್ದೇವೆ. ಆತನನ್ನು ಎಡಬಿಡದೆ ಸ್ತೋತರಿಸುವಂತ ಹಂಗಿನಲ್ಲಿ ಇದ್ದೇವೆ. ಆದ್ದರಿಂದ ಈ ದಿವಸಗಳಲ್ಲಿ ಯಾರು ಏನೇ ಮಾಡಿದರೂ, ಮನುಷ್ಯರು ಎಷ್ಟೇ ತಿರಸ್ಕರಿಸಿ ಅವಹೇಳನ ಮಾಡಿದರೂ ಕೂಡ ನಿಮ್ಮನ್ನು ಸೇರಿಸಿಕೊಳ್ಳುವಂತ, ನಿಮ್ಮನ್ನು ಪ್ರೀತಿಸುವಂತ, ನಿಮ್ಮನ್ನು ಉದ್ಧರಿಸುವಂತ ಕರ್ತಾದಿ ಕರ್ತನು ಇದ್ದಾನೆ. ಆತನಿದ್ದರೆ ಸಾಕು, ಎಲ್ಲವನ್ನ ಸಾಧಿಸಬಹುದು, ಎಲ್ಲವೂ ಕೂಡ ಅನುಕೂಲವಾಗಿ ಬದಲಾಗುತ್ತದೆ, ನಿಶ್ಚಯವಂತ ಜಯದಲ್ಲಿ ಮುನ್ನಡೆಯಬಹುದು ಎಂಬುದನ್ನು ತಿಳಿದವರಾಗಿ ಕರ್ತನ ಪ್ರೀತಿಯ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ದಾವೀದನು ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟಂತ, ಅವಹೇಳನ ಮಾಡಲ್ಪಟ್ಟಂತ ಅವಸ್ಥೆಗಳಲ್ಲಿ ಹಾದು ಹೋಗುವವನಾಗಿ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನೋ, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನೆಂಬುದಾಗಿ ನಿನ್ನನ್ನು ಕೀರ್ತಿಸಿದ ಹಾಗೆ ದಿವಸಗಳಲ್ಲಿ ಕರ್ತನೆ, ನಮ್ಮ ಸಂತೋಷವನ್ನ, ಸಮಾಧಾನವನ್ನ, ಉದ್ಧಾರವನ್ನ, ನಮ್ಮ ಮೇಲುಗಳನ್ನು ಬಯಸಬೇಕಾದಂಥವರೇ ನಮ್ಮನ್ನು ತುಚ್ಛವಾಗಿ ಕಂಡು ಹೀಯಾಳಿಸಿ ತೊರೆದು ಬಿಟ್ಟು ಅಪಹಾಸ್ಯ ಮಾಡುವಂಥ ಸಮಯಗಳಲ್ಲಿ ಕೂಡ ನಿನ್ನ ಮೇಲೆ ದೃಷ್ಟಿಯನ್ನು ಇಟ್ಟು ಅಪ್ಪ, ನಂಬಿಕೆಯಿಂದಲೂ ದೃಢತೆಯಿಂದಲೂ ಜೀವಿತವನ್ನು ಮುನ್ನಡೆಸೋದಕ್ಕೆ ನಮಗೆ ಸಹಾಯ ಮಾಡು. ನಿನ್ನ ಪ್ರೀತಿಯ ಅಪ್ಪ ಒಂದು ಅಪ್ಪುಗೆ ಒಬ್ಬೊಬ್ಬರ ಜೀವಿತಗಳಲ್ಲಿ ಉಂಟಾಗಲಿ. ನಾನಿದ್ದೇನೆ ಎಂಬುದಾಗಿ ದೃಢಪಡಿಸುವಂತೆ ನಿನ್ನ ಕರಗಳು ಕರ್ತನೆ ಈ ಸಮಯದಲ್ಲಿ ಅವರ ಮೇಲೆ ಇಡಲ್ಪಡಲಿ ಕರ್ತನೆ. ಕುಗ್ಗಿದಂಥ ಹೃದಯಗಳನ್ನು ಕಟ್ಟು ರಾಜ, ಬಲಪಡಿಸು ಕರ್ತನೆ, ಆಶೀರ್ವದಿಸು ಕರ್ತನೆ, ಉದ್ಧರಿಸು ರಾಜ. ಅಪ್ಪ, ಹೀಯಾಳಿಸಿದಂಥವ್ರು, ನಿಂದಿಸಿದಂಥವ್ರು ನಾಚಿಕೆ ಪಡುವಷ್ಟು ವಿಧಗಳಲ್ಲಿ ಜೀವಿತಗಳನ್ನು ಶ್ರೇಷ್ಠವಾಗಿ ಆಶೀರ್ವದಿಸಿ ಘನಪಡಿಸಬೇಕಾಗಿ ಬೇಡುತ್ತಾ ಇದ್ದಾನೆ. ತಡೆಗಳನ್ನು ನೀಗಿಸು, ಎಲ್ಲ ಕೊರತೆಗಳನ್ನು ನೀಗಿಸು, ಸಕಲ ಸಮೃದ್ಧಿ ಶ್ರೇಷ್ಠತೆಗಳು ಉಂಟಾಗಲಿ, ಆರೋಗ್ಯವು ಪೂರ್ಣವಾಗಿ ಅನುಗ್ರಹಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ದಿವಸ ಮೊದಲುಗೊಂಡೆ ಕರ್ತನು ಸೇರಿಸಿಕೊಂಡದರ ಪ್ರತಿಫಲವು ತೋರಿ ಬರಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸುವಂತ ನಿನ್ನ
ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.